ಅವತಾರಿಕ ಗುರುಗಳು ಮತ್ತು ಅವತಾರ. ಎಲ್ಲಿ ಭಗವಂತನ ಪಾವನ ನಾಮವನ್ನು ಉಚ್ಚಾರ ಮಾಡಿದರೂ ಅದು ಪವಿತ್ರ ಸ್ಥಳವಾಗುವುದು. ಅವನ ನಾಮವನ್ನು ಉಚ್ಚಾರ ಮಾಡುವ ಮನುಷ್ಯ ಎಷ್ಟು ಮಹಾಮಹಿಮನಾಗಿರಬೇಕು. ಯಾರ ಮೂಲಕ ನಮಗೆ ಆಧ್ಯಾತ್ಮಿಕ ವಿಷಯಗಳು ದೊರಕುವವೋ ಅವರ ಸಮೀಪಕ್ಕೆ ನಾವು ಎಷ್ಟು ಭಯಭಕ್ತಿಯಿಂದ ಹೋಗಬೇಕು. ಇಂತಹ ಪರಮ ಆಧ್ಯಾತ್ಮಿಕ ಗುರುಗಳು ಪ್ರಪಂಚದಲ್ಲಿ ಬಹಳ ಅಪರೂಪ. ಆದರೆ ಪ್ರಪಂಚದಲ್ಲಿ ಅವರು ಇಲ್ಲದೇ ಇಲ್ಲ. ಇಂತಹ ಅಹೇತುಕ ಕೃಪಾಸಿಂಧುಗಳು ಜಗದ ಶ್ರೇಷ್ಠತಮ ಪುಷ್ಪಗಳು. ಗುರುವೇ ನಾನು ಎಂದು ಅರಿ ಎನ್ನುವನು ಶ್ರೀಕೃಷ್ಣ ಭಾಗವತದಲ್ಲಿ. ಜಗತ್ತಿನಿಂದ ಎಂದು ಇಂಥ ವ್ಯಕ್ತಿಗಳು ಸಂಪೂರ್ಣ ಮಾಯವಾಗುವರೋ ಆಗ ಅದು ಘೋರ ನರಕವಾಗುವುದು, ಸರ್ವನಾಶದ ಕಡೆಗೆ ಧಾವಿಸುವುದು. ಸಾಧಾರಣ ಗುರುಗಳಿಗಿಂತ ಮೇಲಿನ ಮಟ್ಟದಲ್ಲಿರುವ ಪರಮಶ್ರೇಷ್ಠರಾದ ಒಂದು ಬಗೆಯ ಗುರುಗಳಿರುವರು. ಈಶ್ವರನ ಅವತಾರಗಳು ಅವರು ಮತ್ತೊಂದು ಜೀವಿಗೆ ಆಧ್ಯಾತ್ಮಿಕತೆಯನ್ನು ಕೇವಲ ಸ್ಪರ್ಶ ಮಾತ್ರದಿಂದ, ಇಚ್ಛಾ ಮಾತ್ರದಿಂದ ಅನುಗ್ರಹಿಸಬಲ್ಲರು. ಅವರ ಅಪ್ಪಣೆಯಂತೆ ಕ್ಷಣವೊಂದರಲ್ಲಿ ಮಹಾಪಾಪಿಗಳು, ದುರಾಚಾರಿಗಳು ಸತ್ಪುರುಷರಾಗಬಲ್ಲರು. ಅವರೇ ಗುರುಗಳ ಗುರುಗಳು. ಮಾನವನ ಮೂಲಕ ವ್ಯಕ್ತವಾಗುತ್ತಿರುವ ಭಗವಂತನ ಆವಿರ್ಭಾವನೆ. ಇವರ ಮೂಲಕ ಅಲ್ಲದೆ ನಾವು ದೇವರನ್ನು ನೋಡಲಾರೆವು. ಅವರನ್ನು ಪೂಜಿಸದೆ ವಿಧಿಯಿಲ್ಲ. ನಾವು ನಿಜವಾಗಿ ಗೌರವ ಸಲ್ಲಿಸಬೇಕಾದ ವ್ಯಕ್ತಿಗಳೇ ಅವರು. ಮಾನವನಾಗಿ ಕಾಣಿಸಿಕೊಂಡಲ್ಲದೆ ದೇವರನ್ನು ಯಾರೂ ನೇರವಾಗಿ ನೋಡಲಾರರು. ಬೇರೆ ವಿಧವಾಗಿ ಅವನನ್ನು ನೋಡಲು ಯತ್ನಿಸಿದರೆ ನಾವು ಬೇರೊಂದು ಹಾಸ್ಯಾಸ್ಪದ ವಿಕಾರ ರೂಪವನ್ನು ಕಲ್ಪಿಸಿಕೊಳ್ಳುವೆವು. ಅದು ಮೂಲಕ್ಕಿಂತ ಮೇಲಲ್ಲ. ಒಂದು ಕಥೆ ಇದೆ. ಒಬ್ಬ ಮೂಢನಿಗೆ ಶಿವನ ವಿಗ್ರಹ ಮಾಡೆಂದು ಹೇಳುವರು. ಅವನು ಬಹಳ ದಿನ ಶ್ರಮಪಟ್ಟ ಮೇಲೆ ಒಂದು ಕೋತಿಯ ವಿಗ್ರಹವನ್ನು ಮಾಡಿದನು. ಭಗವಂತನ ಕೇವಲ ಪೂರ್ಣ ಸ್ಥಿತಿಯನ್ನು ನಾವು ಎಂದು ಆಲೋಚಿಸುವುದಕ್ಕೆ ಪ್ರಯತ್ನಿಸಿದರೂ ನಿಸ್ಸಂದೇಹವಾಗಿ ದಾರುಣ ನಿರಾಶೆಯನ್ನು ಎದುರಿಸಬೇಕಾಗುವುದು. ನಾವು ಎಲ್ಲಿಯವರೆಗೆ ಮಾನವರಾಗಿರುವೆವೋ ಅಲ್ಲಿಯವರೆಗೆ ದೇವರನ್ನು ಮಾನವರಂತೆ ಅಲ್ಲದೆ ಅನ್ಯಥಾ ಭಾವಿಸಲು ಸಾಧ್ಯವೇ ಇಲ್ಲ. ನಾವು ನಮ್ಮ ಮಾನವ ಸ್ವಭಾವವನ್ನು ಮೀರಿ ಹೋಗಿ ದೇವರನ್ನು ದೇವರಂತೆ ತಿಳಿಯುವ ಸಮಯ ಒಂದು ಬರುವುದು. ಆದರೆ ನಾವು ಎಲ್ಲಿಯವರೆಗೆ ಮನುಷ್ಯರಾಗಿ ಇರುವೆವೋ ಅಲ್ಲಿಯವರೆಗೆ ದೇವರನ್ನು ಮನುಷ್ಯನಲ್ಲಿ ಮತ್ತು ಮನುಷ್ಯನಂತೆ ಮಾತ್ರ ನೋಡಲು ಸಾಧ್ಯ. ನೀವು ಎಷ್ಟು ಬೇಕಾದರೂ ಮಾತನಾಡಿ, ಎಷ್ಟು ಬೇಕಾದರೂ ಪ್ರಯತ್ನ ಪಡಿ, ದೇವರನ್ನು ಮಾನವನಂತೆ ಅಲ್ಲದೆ ಅನ್ಯಥಾ ಭಾವಿಸಲಾರಿರಿ. ನೀವು ದೇವರ ಮೇಲೆ ಮತ್ತು ಪ್ರಪಂಚದಲ್ಲಿ ಇರುವ ವಸ್ತುಗಳ ಮೇಲೆಲ್ಲ ಪಾಂಡಿತ್ಯದಿಂದ ಕೂಡಿದ ಉಪನ್ಯಾಸಗಳನ್ನು ಕೊಡಬಹುದು. ದೊಡ್ಡ ವಿಚಾರವಂತರಾಗಿ ಮಾನವರಂತೆ ಇರುವ ದೇವರ ಅವತಾರಗಳಲ್ಲಿ ಹುರುಳಿಲ್ಲ ಎಂದು ಪೂರಿತವಾಗಿ ಹಳಿಯಬಹುದು. ಆದರೆ ಅನುಷ್ಠಾನ ಸಾಧ್ಯವಾದ ವ್ಯವಹಾರ ಜ್ಞಾನಕ್ಕೆ ಕ್ಷಣಕಾಲ ಬರೋಣ. ಇಂತಹ ಅದ್ಭುತ ಪಾಂಡಿತ್ಯದ ಹಿಂದೆ ಇರುವುದೇನು? ಏನೂ ಇಲ್ಲ, ಬರೀ ಸೊನ್ನೆ, ಹುರುಳಿಲ್ಲದ ನೊರೆ. ಮತ್ತೊಮ್ಮೆ ನೀವು ಅವತಾರಾರಾಧನೆಯನ್ನು ದೂರಿ ಚಮತ್ಕಾರವಾಗಿ ಮಾತನಾಡುತ್ತಿರುವವರನ್ನು ಕೇಳಿದಾಗ ಅವನನ್ನು ತನ್ನ ದೇವರ ಭಾವನೆ ಏನೆಂದು ಕೇಳಿ. ಸರ್ವಶಕ್ತ, ಸರ್ವಜ್ಞ ಮುಂತಾದ ಪದಗಳಿಗೆ ಅವುಗಳ ಅಕ್ಷರ ಸಂಯೋಜನೆಗಿಂತ ಹೆಚ್ಚಾಗಿ ಏನಾದರೂ ಆತನಿಗೆ ತಿಳಿದಿದೆಯೇ ಪ್ರಶ್ನಿಸಿ. ಅವನಿಗೆ ನಿಜವಾಗಿ ಇದೇನೂ ಅರ್ಥವೇ ಆಗಿರುವುದಿಲ್ಲ. ತನ್ನ ಮಾನವ ಸಹಜವಾದ ಭಾವನೆಗಿಂತ ಬೇರೆಯಾಗಿರುವ ಯಾವ ಅರ್ಥವನ್ನೂ ಅವನು ಕೊಡಲಾರ. ಒಂದು ಪುಸ್ತಕವನ್ನು ಓದದ ದಾರಿಹೋಕನಿಗಿಂತ ಇವನೇನು ಮೇಲಲ್ಲ ಈ ವಿಷಯದಲ್ಲಿ. ದಾರಿಹೋಕ ಹೇಗೋ ಮೌನವಾಗಿರುತ್ತಾನೆ, ಪ್ರಪಂಚದ ಶಾಂತಿಗೆ ಭಂಗ ತರುವುದಿಲ್ಲ. ಆದರೆ ಈ ದೊಡ್ಡ ಮಾತಾಳಿಯಾದರೋ ಜನರಿಗೆ ಬುದ್ಧಿಭ್ರಮಣೆ ಹುಟ್ಟಿಸುವನು, ದುಃಖವನ್ನು ತರುವನು. ಅಂತೂ ಕೊನೆಗೆ ಧರ್ಮ ಎಂದರೆ ಸಾಕ್ಷಾತ್ಕಾರ. ಮಾತಿಗೂ ಅನುಭವಕ್ಕೂ ಬಹಳ ಅಂತರವಿದೆ ಎಂಬುದನ್ನು ನಾವು ಅರಿಯಬೇಕು. ನಮ್ಮ ಹೃದಯಾಂತರಾಳದಲ್ಲಿ ನಾವು ಏನನ್ನು ಅನುಭವಿಸುವೆವೋ ಅದೇ ಸಾಕ್ಷಾತ್ಕಾರ. ಜನರಿಗೆ ಈ ವಿಷಯದಲ್ಲಿ ಇರುವಷ್ಟು ವ್ಯವಹಾರ ಜ್ಞಾನದ ಅಭಾವ ಮತ್ತೆಲ್ಲಿಯೂ ಇಲ್ಲ ಎನ್ನಬಹುದು. ನಾವು ಈಗಿರುವ ಸ್ಥಿತಿಯಲ್ಲಿ ಬದ್ಧರಾಗಿರುವುದರಿಂದ, ಮಿತವಾಗಿರುವುದರಿಂದ ದೇವರನ್ನು ಮಾನವರಂತೆ ನೋಡದೆ ವಿಧಿಯಿಲ್ಲ. ಎಮ್ಮೆ ದೇವರನ್ನು ಪೂಜಿಸಬೇಕಾದರೆ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ದೇವರನ್ನು ದೊಡ್ಡ ಎಮ್ಮೆಯಂತಲೇ ಭಾವಿಸಬೇಕಾಗಿದೆ. ಮೀನು ದೇವರನ್ನು ಪೂಜಿಸಬೇಕಾದರೆ ದೇವರನ್ನು ದೊಡ್ಡ ಮೀನು ಎಂದೇ ಭಾವಿಸಲೇಬೇಕಾಗಿದೆ. ಮನುಷ್ಯ ದೇವರನ್ನು ಮನುಷ್ಯನೆಂತಲೇ ಭಾವಿಸಬೇಕಾಗಿದೆ. ಇಂತಹ ಹಲವು ಭಾವನೆಗಳು ಅಸ್ವಾಭಾವಿಕ ಮನೋಕಲ್ಪನೆಯ ಪರಿಣಾಮವಲ್ಲ. ಮನುಷ್ಯ, ಎಮ್ಮೆ, ಮೀನು ಇವೆಲ್ಲ ಬೇರೆ ಬೇರೆ ಪಾತ್ರೆಗಳಂತೆ. ಈ ಪಾತ್ರೆಗಳೆಲ್ಲ ಭಗವಂತನೆಂಬ ಸಾಗರಕ್ಕೆ ತಮ್ಮ ಸ್ವಭಾವ ಮತ್ತು ಯೋಗ್ಯತೆಗೆ ತಕ್ಕಂತೆ ನೀರನ್ನು ತರಲು ಹೋಗುತ್ತವೆ. ಮನುಷ್ಯನಲ್ಲಿ ನೀರು ಮನುಷ್ಯನ ರೂಪವನ್ನು ಧರಿಸುವುದು, ಎಮ್ಮೆಯಲ್ಲಿ ಎಮ್ಮೆಯ ರೂಪವನ್ನು ಧರಿಸುವುದು, ಮೀನಿನಲ್ಲಿ ಮೀನಿನ ರೂಪವನ್ನು ಧರಿಸುವುದು. ಪ್ರತಿಯೊಂದು ಪಾತ್ರೆಯಲ್ಲಿರುವುದು ಭಗವಂತ ಎಂಬ ಕಡಲಿನ ನೀರೇ. ಮನುಷ್ಯರು ಅವನನ್ನು ಮನುಷ್ಯರೆಂದು ಭಾವಿಸುವರು.
ಪ್ರಾಣಿಗಳಿಗೆ ಭಗವಂತನ ಭಾವನೆ ಸಾಧ್ಯವಾದರೆ ಅವು ಅವನನ್ನು ಪ್ರಾಣಿಯಂತೆಯೇ ಭಾವಿಸಬೇಕಾಗಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಆದರ್ಶಕ್ಕೆ ತಕ್ಕಂತೆ ಭಾವಿಸಬೇಕಾಗಿದೆ. ಆದ ಕಾರಣ ನಾವು ದೇವರನ್ನು ಮಾನವನಂತೆ ನೋಡದೆ ವಿಧಿಯಿಲ್ಲ. ನಾವು ಹಾಗೆಯೇ ದೇವರನ್ನು ಪೂಜಿಸಲೂ ಬೇಕಾಗಿದೆ. ಬೇರೆ ಮಾರ್ಗವೇ ಇಲ್ಲ. ಎರಡು ಬಗೆ ಮನುಷ್ಯರು ದೇವರನ್ನು ಮನುಷ್ಯರಂತೆ ಪೂಜಿಸುವುದಿಲ್ಲ. ಯಾವ ಧರ್ಮವೂ ಇಲ್ಲದ ಮಾನವ ಮೂರ್ಖನೊಬ್ಬ, ಮಾನವನ ಸಕಲ ದುರ್ಬಲತೆಗಳಿಂದಲೂ ಪಾರಾಗಿ ತನ್ನ ಸ್ವಭಾವವನ್ನು ಮೀರಿ ಹೋಗಿರುವ ಪರಮಹಂಸನೊಬ್ಬ. ಪರಮಹಂಸನಿಗೆ ಪ್ರಪಂಚವೆಲ್ಲ ತನ್ನ ಆತ್ಮಮಯವಾಗಿದೆ. ಅವನು ಮಾತ್ರ ದೇವರನ್ನು ಅವನ ನೈಜ ಸ್ಥಿತಿಯಲ್ಲಿ ಆರಾಧಿಸಬಲ್ಲ. ಇಲ್ಲಿಯೂ ಕೂಡ ಎಲ್ಲೆಡೆಯಂತೆ ಎರಡು ಅತಿರೇಕಗಳು ಸಂಧಿಸುವವು. ಅಜ್ಞಾನದ ಪರಮಾವಧಿಯಲ್ಲಿ ಇರುವವನು, ಜ್ಞಾನದ ಪರಮಾವಧಿಯಲ್ಲಿ ಇರುವವನು, ಇಬ್ಬರಿಗೂ ಉಪಾಸನೆ ಬೇಕಿಲ್ಲ. ಮಾನವ ಮೂರ್ಖ ತನ್ನ ಅಜ್ಞಾನದ ದೆಸೆಯಿಂದ ಪೂಜಿಸುವುದಿಲ್ಲ. ಈ ಎರಡು ಅಂತರಗಳ ಮಧ್ಯೆ ಇರುವವರಲ್ಲಿ ಯಾರಾದರೂ ನಾವು ದೇವರನ್ನು ಮನುಷ್ಯನಂತೆ ಪೂಜಿಸುವುದಿಲ್ಲ ಎಂದರೆ ಅವನನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ. ಹೆಚ್ಚು ಕಟುವಾಕ್ಯವನ್ನು ಉಪಯೋಗಿಸಬೇಕಾಗಿಲ್ಲ. ಅವನೊಬ್ಬ ಜವಾಬ್ದಾರಿಯನ್ನು ಅರಿಯದ ಮಾತಾಳಿ. ಅವನ ಮಾತು ಅವಿವೇಕಿಗಳಿಗೆ ಮತ್ತು ಮೂಢರಿಗೆ. ದೇವರಿಗೆ ಮಾನವನ ದುರ್ಬಲತೆ ಗೊತ್ತಿದೆ. ಮಾನವ ಕೋಟಿಯ ಹಿತಕ್ಕಾಗಿ ಅವನು ಮಾನವ ಜನ್ಮಧಾರಣೆ ಮಾಡುವನು. ಎಂದು ಧರ್ಮಗ್ಲಾನಿಯಾಗುವುದೋ, ಅಧರ್ಮ ವೃದ್ಧಿಯಾಗುವುದೋ ಆಗ ಧರ್ಮ ಸ್ಥಾಪನೆಗೆ, ದುಷ್ಟ ನಿಗ್ರಹಕ್ಕೆ, ಶಿಷ್ಟ ರಕ್ಷಣೆಗೆ ಪ್ರತಿಯೊಂದು ಯುಗದಲ್ಲಿಯೂ ನಾನು ಜನ್ಮವೆತ್ತುವೆನು. ಸರ್ವೇಶ್ವರನಾದ ನನ್ನ ಶ್ರೇಷ್ಠ ಭಾವವನ್ನು ಅರಿಯದ ಮೂಢರು ಮಾನವ ರೂಪವನ್ನು ಪಡೆದ ನನ್ನನ್ನು ತಿರಸ್ಕರಿಸುತ್ತಾರೆ. ಅವತಾರವನ್ನು ಕುರಿತು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿರುವನು. ಭಗವಾನ್ ಶ್ರೀರಾಮಕೃಷ್ಣರು ಹೀಗೆ ಹೇಳುವರು. ಸಾಗರದಿಂದ ಪ್ರಚಂಡ ಅಲೆಯೊಂದು ಬಂತೆಂದರೆ ಹತ್ತಿರವಿರುವ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳೆಲ್ಲ ತಾವು ಪ್ರಯತ್ನಿಸದೇ ಇದ್ದರೂ ತುಂಬಿ ತುಳುಕಾಡುವವು. ಇದರಂತೆಯೇ ಒಂದು ಅವತಾರ ಜನ್ಮವೆತ್ತಿದಾಗ ಪ್ರಚಂಡ ಆಧ್ಯಾತ್ಮಿಕ ತರಂಗ ಬಂದು ಜಗದ ಮೇಲೆ ಬೀಳುವುದು. ಸುತ್ತಮುತ್ತಲೂ ಆಧ್ಯಾತ್ಮಿಕತೆ ತುಂಬಿ ತುಳುಕುತ್ತಿರುವುದನ್ನು ಜನ ನೋಡುವರು.